ನೋಡ್ದೆಲ್ಲ ನನ್ನ ಮಗ ಒಂದೂ ಕಡೆನೂ ಬಿಡ್ದಂಗೆ ಎಲ್ಲಾ ಕಡೆನೂ ನಾನು ಪೋಸ್ಟ್ ಅಂಟಿಸ್ಬಿಟ್ಟ. ಮಗ ಈ ಎಲೆಕ್ಷನ್ಗೆ ಶಾನೆ ಶ್ರಮ ಪಡ್ತಾನ. ಹೂ ಕಣಣ್ಣ, ನಾನು ಯಾರನ್ನೇ ಭೇಟಿ ಮಾಡಕ್ ಹೋದ್ರು ಭದ್ರೇಗೌಡ್ರು ಬಂದು ಮಾತಾಡ್ಕೊಂಡು ಹೋದ್ರು ಗೌಡ್ರೆ ಅಂತ ಹೇಳ್ತಾರೆ. ರಾಜಕೀಯದಾಗೆ ನಮಗಿಂತ ಚತುರ ಆಗ್ಬಿಟ್ಟವನೆ. ಯಾರ ಕೂಟ ಹೆಂಗ್ ಮಾತಾಡ್ಬೇಕು, ಯಾವ ಊರ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಎಲ್ಲಾನು ಸಂದ ತಿಳ್ಕೊಂಡ್ ಪ್ರಚಾರ ಮಾಡ್ತಾವನೆ. ಒಟ್ನಾಗೆ ಜನರ ನಾಡಿ ಮಿಡ್ತ ಕಷ್ಟ ಸುಖ ಎಲ್ಲ ಸಂದಾಗ ತಿಳ್ಕೊಂಡ್ಬಿಟ್ಟವನೆ. ಇವತ್ತೇನಾರು ನಾನು ಎಲೆಕ್ಷನ್ ನಿಂತೀವಿನಿ ಅಂದ್ರೆ ಎಲ್ಲ ಅವನಿಗೋಸ್ಕರನೇ ಕಲ್ಲ. ಯಾಕೆಂದ್ರೆ ನಾನ್ MLA ಆಗ್ಬೇಕು ಅನ್ನೋಕ್ಕಿಂತ ಅವನ್ ನನ್ನನ್ನು MLA ಮಾಡ್ಬೇಕು ಅನ್ನೋದೇ ಅವನ್ ದೊಡ್ಡ ಆಸೆ. ಅದ್ಯಾವ್ರು ಅವನ ಆಸೆನ ಈಡೇರಿಸ್ಬಿಟ್ರೆ ಸಾಕಲ್ಲ. ನೆರವೇರೋದ್ರಾಗೆ ಯಾವ ಅನುಮಾನನೂ ಇಲ್ಲ ಕಣ್ಬಿಡೋಣ. ನೀನೇ ಕ್ಯಾಂಡಿಡೇಟು ಅಂತ ಗೊತ್ತಾದಾಗ್ಲೇ ನೀನ್ ಗೆಲ್ಲೋದ್ ಗ್ಯಾರಂಟಿ ಆಗೋಯ್ತು. ನಮ್ ವಿರೋಧ ಪಕ್ಷದವ್ರಿಗೂ ಇದು ಚೆನ್ನಾಗ್ ಗೊತ್ತು. ಅದು ಎಲ್ಲಾ ಗೋಡೆ ಮೇಗೂ ರಾರಾಜಿಸ್ತಾ ಐತೆ ನೋಡು. ಅವ್ವ, ಎಲ್ಲವ ನಿಮ್ಗೆಷ್ಟು ಬರ್ಲೇ ಇಲ್ಲ? ಬರ್ತಾರೆ ಬರ್ದೇ ಎಲ್ಲೋಯ್ತಾರೆ. ಏನೋ ನೇರವಾಗಿ ಮಾತಾಡ್ಬೇಕು ಅಂತ ಹೇಳ್ ಕಳ್ಸಿದ್ರಿ. ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತೆ. ನೀವು ಮಾಡಿರೋ ಸಹಾಯಕ್ಕೆ ಧನ್ಯವಾದ ಹೇಳಿ. ನಮ್ಮ ಮಟ್ಟಿಲಿ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಕರಿಯನ ಅಂತ ಕರೆಸ್ತೆ. ನೀವು ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಗಂಟ ಯಾಕೆ ಬರಕ್ ಹೇಳಿದ್ರಿ? ಸುಮ್ಕೆ ಫೋನಲ್ಲಿ ಬನ್ನಿ ಅಂತ ಹೇಳಕ್ಕೆ ನೀವೇನ್ ದೂರದವ್ರೆ, ನಮಗ್ ಸ್ಯಾನೆ ಬೇಕಾಗಿರೋರು. ಕಷ್ಟದಲ್ಲಿ ಇದ್ದಾಗ ಸಹಾಯಕ್ಕಾದವ್ರು ಅಂದ್ಮ್ಯಾಕೆ ನೇರವಾಗಿ ಬಂದ್ ಕರಿಬೇಕು, ಅದೇ ನಮ್ ಸಂಪ್ರದಾಯ. ಇದೆಲ್ಲ ನಿಮ್ ದೊಡ್ಡತನಮ್ಮವ್ರೆ. ಅದ್ ಸರಿ, ಫಂಕ್ಷನ್ ಯಾವಾಗ? ಅದು ನಾಳೆನೇ. ಖಂಡಿತವಾಗ್ಲೂ ನೀವು ತೆಪ್ಪಸ್ಕಳ್ದಂಗ್ ಬರ್ಬೇಕು. ನೀವು ಈಟೊಂದು ಆತ್ಮೀಯವಾಗಿ ಕರಿಬೇಕಾದ್ರೆ ಬರಕ್ ಆಗಕ್ಕಿಲ್ಲ ಅಂತ ಹೇಳಕ್ಕಾದಿತ್ತೆ. ಖಂಡಿತ ಬರ್ತೀನಿ ಬಿಡಿ. ಈ ಫಂಕ್ಷನ್ಗೆ ನೀವು ನಮ್ ಕಡೆ ಅವ್ರಾಗ್ ಬರ್ಬೇಕು, ಈ ಚಲುವರಾಜನ್ ಸಂಬಂಧಿಕರಾಗ್ ಬರ್ಬಾರ್ದು. ಆಮ್ಯಾಕ್ ಅವ್ರು ಕರ್ದವ್ರೆ ಅಂತವ ನಾವ್ ಕರ್ದಿರೋದನ್ನ ಮರಿಬಾರ್ದು. ಅಮ್ಮವ್ರೆ, ನಿಮ್ಮನೆ ಫಂಕ್ಷನ್ಗೆ ಆ ಚೆಲುವಣ್ಣ ಯಾಕೆ ಕರ್ದನು? ಅಷ್ಟಕ್ಕೂ ಫಂಕ್ಷನ್ ಏನು? ನಮ್ಮನೆ ಇಬ್ರು ಸೊಸೆರ್ತುವ ತಾಳಿ ಶಾಸ್ತ್ರದ ಫಂಕ್ಷನ್ ಮಾಡಿಕೊಂಡಿದೀವಿ. ಇಬ್ರದು ಒಟ್ಟಿಗೆ ಮಾಡ್ತಿದೀವಲ್ವೇ, ಅದಕ್ಕೆ ಹೊಸಿ ಜೋರಾಗಿ ಮಾಡ್ತಿದ್ದು. ನಮ್ ಬೀಗ್ರು ನಿಮ್ಗೆ ಹೇಳಿರ್ತಾರೆ ಅನ್ಕೊಂಡಿದ್ದೆ, ಹೇಳಿಲ್ವೇ? ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕಾದ್ರೂ ಆ ಚೆಲುವಣ್ಣ ನಂಗೆ ಹೇಳೋನು, ಆದ್ರೆ ಈ ವಿಷಯ ನಂಗೆ ಹೇಳೇ ಇಲ್ವಲ್ಲ. ಎಲ್ಲೋ ಸ್ಯಾನೆ ಬಿಸಿ ಆಗ್ಬಿಟ್ಟವ್ರೆ ಅನಿಸ್ತದೆ. ಫಂಕ್ಷನ್ ಗಡಿಬಿಡಿ ಅಲ್ವೇ, ಮರ್ತ್ಬಿಟ್ಟಿರ್ಬೇಕು. ಅವ್ವ, ಅವ್ರು ಹಂಗೆ ಎಲ್ಲಾ ಫಂಕ್ಷನ್ಗೂ ಕರಿಯಕ್ಕೆ ಮೊದ್ಲಿನ ಚಲುವರಾಜ ಅಲ್ಲ. ಈಗ ಅವರು ಶಿವರಾಮೇಗೌಡ್ರು ಬೀಗ್ರು, ಅವ್ರ ಸರಿ ಸಮಾನಾದವ್ರನ್ನ ಮಾತ್ರ ಕರಿಯೋದು. ಹಂಗೆಲ್ಲ ಏನಿಲ್ಲ ಚಿತ್ರ. ನಮ್ ಬೀಗ್ರು ಆಟ ಬೇಗ ಮರ್ತ್ಬಿಡ್ತಾರೆ ಅನ್ಕೊಂಡಿದ್ಯಾ? ಪಾಪ ಎಲ್ಲೋ ಗಡಿಬಿಡಿನಲ್ಲಿ ಮರ್ತ್ಬಿಟ್ಟವ್ರೆ ಅನ್ಸ್ತದ ಅಷ್ಟೇ. ಅವ್ವ, ಈಗಿನ ಕಾಲದಲ್ಲಿ ಹತ್ತೋ ಏಣಿಯ ಒದಿಯವ್ರೆ ಜಾಸ್ತಿ, ಅದಕ್ಕೆ ಹಂಗೆ ಹೇಳ್ದೆ ಆಟೆಯ. ಅವ್ರು ಮಾಡಿರೋ ಸಹಾಯವ ನಾನೇ ಮರ್ತಿಲ್ಲ ಅಂದ್ಮ್ಯಾಕೆ ಬೀಗ್ರು ಮರ್ತ್ಬಿಟ್ಟಾರೆ. ಮರ್ತ್ಬಿಟ್ಟವನೇ ಅಮ್ಮವ್ರೆ. ಆ ಚೆಲುವಣ್ಣ ಮೊದಲ ಚೆಲುವಣ್ಣ ಅಲ್ಲ. ನಾನೊಂದ್ ಕಿತ ನಾನ್ ಪ್ರಮೋಷನ್ ಇಶ್ವಾಗಿ ಗೌಡ್ರ ಕಡೆಯಿಂದ ಸಾಹೇಬ್ರಿಗೆ ಒಂದು ಫೋನ್ ಮಾಡ್ಸು ಅಂತ ಹೇಳಿದ್ದೆ, ಆಗಕ್ಕಿಲ್ಲ ಅಂದ್ಬಿಟ್ಟ. ಹೌದೇ ಪಾಪ. ಅವ್ವ, ದೊಡ್ಡಪ್ಪಂತವ್ವ ಹಿಂಗಿಂಗೆ ಅಂತ ಹೇಳಿದ್ರೆ ಅವ್ರೇನಾದ್ರು ಇಲ್ಲ ಅಂತಿದ್ರೆ? ಖಂಡಿತ ಇಲ್ಲ ಅಂತಿರ್ಲಿಲ್ಲ ಕಡೆ. ಅದ್ರಲ್ಲೂ ಅವ್ರ ಬೀಗ್ರು ಚಲುವರಾಜ, ಅವ್ರು ಕೇಳಿದ್ರೆ ಇಲ್ಲ ಅಂತಾರೆ. ಪರವಾಗಿಲ್ಲ ಬಿಡಿ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ ಭಾವಂತವ್ ನಾನೇ ಮಾತಾಡಿ ನಿಮ್ ಕೆಲ್ಸ ಆಗೋಂಗ್ ಮಾಡ್ಕೊಡ್ತೀನಿ. ಇಂಥವೇನಾರು ಸಣ್ಣ ಪುಟ್ಟವಿದ್ರೆ ನಂಗೆ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನೀವ್ ಈಟ್ ನಮಗ್ ಸಹಾಯ ಮಾಡಿದೀರ, ನಾನಿಲ್ಲ ಅಂದೇನೆ. ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಇದೊಂದು ಕೆಲಸ ನೀವು ಮಾಡ್ಕೊಟ್ಬಿಟ್ರೆ ನನ್ ಜೀವಮಾನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಸಂಬಂಧದ ಮಧ್ಯದಲ್ಲಿ ಇಂಥ ದೊಡ್ಡ ಮಾತು ಯಾಕೆ? ನಾಳೆ ಫಂಕ್ಷನ್ ಬಂದ್ ಹೋಗಿ ನಿಮ್ ಕೆಲ್ಸ ಆಯ್ತು ಅಂತಾನೆ ಅನ್ಕೊಳ್ಳಿ.
ಆಯ್ತಮ್ಮವ್ರೆ, ಖಂಡಿತ ಬರ್ತೀನಿ. ಸರಿ ಬಾರವಾ. ಲೋ ಚೆಲ್ವಾ, ನಿನಗೆ ನಿಯತ್ತಿಲ್ದೆ ಹೋಯ್ತಲ್ಲೋ. ಈ ನಿನ್ ದೌಲತ್ತು ಅದೇಳು ದಿನ ಇರ್ತದೋ ನಾನು ನೋಡ್ತೀನಿ. ನಿನ್ನ ಮಗಳು ನನ್ನ ಬಂಗಾರದಂತ ಬದುಕನ್ನೇ ಹಾಳು ಮಾಡ್ಬಿಟ್ಲಲ್ವೇ. ಈಗ ನೋಡ್ತಾ ಇರೋ, ನಾನು ಅವಳ ಜೀವನನೇ ಸರ್ವನಾಶ ಮಾಡ್ತೀನಿ. ಅವ್ವ, ನಾನ್ ಹೇಳ್ಲಿಲ್ವೇ ಇದೆಲ್ಲಾನುವೆ ಆ ಈಶ್ವರಿಯತ್ತೆ ಮಾಡಿರೋ ಮಸ್ಲತ್ತು. ಅದೇ ಆದ್ರೆ ಅದೇನ್ ಕೊಂಟವಳೆ ಅಂತ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಈ ತಾಳಿ ಶಾಸ ತಡಿಬೇಕು ಅಂತ ಏನೋ ದೊಡ್ಡದಾಗೆ ಪ್ಲಾನ್ ಮಾಡವಳೆ. ಅವ್ವ, ಅವ್ರ ಪ್ಲಾನ್ ಏನು ಅಂತ ನಂಗ ಅರ್ಥ ಆಯ್ತು ಕಣವ. ಏನೇ ಎಸ್ ಸಾವಿತ್ರಿ, ನನ್ ಮಕ್ಕ ಏನ್ ನೋಡ್ತಿ, ಹುಸೆಲ್ ನೋಡು. ಲೇ, ಏನೇ ಇವನು ಕೊನೆಗೂ ನಂಬಿಸ್ಬಿಟ್ಟು ಕುದ್ಕೆ ಕುಯ್ಯೋ ಕೆಲ್ಸ ಮಾಡ್ಬಿಟ್ಟ. ಈ ಹಾಳಾದವನ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ರು ನಿಯತ್ತೆ ಇಲ್ವಲ್ಲವ. ಏನೋ ಕೊನೆಗಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡೋ ತಡ ಆಯ್ತು. ಅದ್ಕೆ ಆ ಈಶ್ವರಿ ಮಾತ್ ಕಟ್ಕೊಂಡು ಇಲ್ಲಿ ಗಂಟ ಬಂದವನೆ. ಲೇ ಬಾರೆ, ಹೆಂಗಾರು ಮಾಡಿ ಅವ್ನ್ ಕೈ ಕಾಲ್ ಹಿಡ್ದು ಅವ್ನ್ ಕೇಳಿದ್ನ ಕೊಟ್ಟು ಅವ್ನ್ ಬಾಯಿ ಮುಚ್ಚಿಲಿಂದ ಕಳ್ಸೋಣ ಬಾ. ಇವತ್ ಸತ್ಯ ಗೊತ್ತಾಯ್ತದೆ ಅಂತ ಮೆಸೇಜ್ ಮಾಡಿರೋನು ನೀನೇ ಅಲ್ವೆಲ್ಲ. ಅವ್ವ, ಈಶ್ವರಿ ಮೆಸೇಜ್ ಮಾಡ್ಸವಳೆ ಅಂದ್ರೆ ಇವತ್ ನನ್ ಕತೆ ಮುಗ್ದೋಯ್ತು ಕಣವ. ಲೇ ಹೊಸಿ ಸುಮ್ಕೇರೆ, ಹೆಂಗಾರ ಮಾಡೋನ್ ಬಾಯಿ ಮುಚ್ಚೋಣ. ಕೊನೆ ಹಂತಕ್ ಬಂದ್ಮೇಲೆ ಏನ್ ಮಾಡಕ್ಕಾಯ್ತದವ್ವ. ಇವಾಗ ತೀರ್ಮಾನ ಅಲ್ಲ ಕಣೆ, ತಾಳ್ಮೆ ಮುಖ್ಯ. ಬುದ್ಧಿವಂತಿಕೆನ ಹೇಗ್ ಉಪಯೋಗಿಸ್ತೀವಿ ಅನ್ನೋದು ಮುಖ್ಯ. ನೀನೇ ತಾನೇ ಕಾಗ್ದ ಬರ್ದವನು, ಮೆಸೇಜ್ ಕಳಿಸ್ದವನು. ಗೌಡ್ರೆ, ಅದು ಅದು ಏಯ್, ನಂದಾಕೆ ಕೊಡ್ತೀಯಾ? ನಾ ಕೊಡಕ್ಕಿಲ್ಲ. ಲೇ ಸಾವಿತ್ರಿ, ಇವಾಗ ಒಡವೆ ಮುಖ್ಯನೋ ನನ್ ಪ್ರಾಣ ಉಳಿಸ್ಕೊಳ್ಳೋದ್ ಮುಖ್ಯನೋ ಹೇಳು. ಅದು ನಿಜಾನೇ, ಪ್ರಾಣ ಇದ್ರ ಆಮೇಲೆ ಇಂಥದ್ದು ಎಷ್ಟ್ ಬೇಕಾದ್ರೂ ಮಾಡಿಸ್ಕೋಬಹುದು. ನಿನ್ನೆ ಅಲ್ವೆಲ್ಲ ಕೇಳ್ತಾ ಇರೋದು. ಗೌಡ್ರೆ, ನನಗ್ ಗೊತ್ತಾದ್ಬಿಟ್ಲೆ ನಿಮ್ ಮುಂದೆ ಬಂದು ಹೇಳ್ತಿದ್ದೆ. ಅದ್ಬಿಟ್ಟು ಮೆಸೇಜ್ ಮಾಡೋದು, ಕಾಗ್ದ ಬರೀದು ನಾನ್ಯಾಕ್ ಮಾಡ್ಲಿ ಗೌಡ್ರೆ? ಮತ್ತೆ ನೀನ್ ಯಾಕ್ಲಾ ಇಲ್ಲಿಗೆ ಬಂದೆ? ಗೌಡ್ರೆ, ನಿಮ್ ಹಟ್ಟಿಯಾಗೆ ಫಂಕ್ಷನ್ ಐತೆ ಅಂತ ಗೊತ್ತಾಯ್ತು. ಅದಕ್ಕೆ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ಬಿಟ್ರೆ ನೀವ್ ಹೇಳ್ತಿರೋದು ಯಾವ್ದು ಗೊತ್ತಿಲ್ಲ ಗೌಡ್ರೆ. ದಿಟ ದೇವ್ರಾಣೆ, ನಮ್ಮ ಅವನಾಣೆ. ಮಗನೇ, ಸುಳ್ಳು ಹೇಳಿದ್ರೆ ಒಟ್ಟಿಲ್ಲ ಅನ್ಸ್ಬಿಡ್ತೀನಿ. ಸತ್ಯ ಬಗ್ಲ ನಂಗೆ ಸುಳ್ಳು ಹೇಳ್ತಂದ. ಏನ್ ಮಾಡ್ತಾ ಇದ್ಯಾ? ಏಯ್, ಕಾಗ್ದವ ಬರ್ದು ಮೆಸೇಜ್ ಮಾಡಿ ಆಟ ಆಡ್ಸಿದ್ದಲ್ಲೇ ಇದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತ ಹೇಳ್ತಾವ್ ಕಳ್ಳ. ಅಂಟಮ್ಮ, ಇದು ಅವ್ನ್ ಕೆಲ್ಸ ಅಲ್ಲ. ಇವ್ನ್ ಮಾಡಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದ? ಲೈ ಹೋಗ್ಲಾ.
ಇವನಲ್ಲ ಅಂದ್ಮೇಕೆ ಇನ್ ಬೇರೆ ಯಾರಿಗೆ ಸತ್ಯ ಗೊತ್ತಿರ್ಬೋದು? ಕಾಗ್ದ ಬರ್ದವ್ರು ಯಾರು? ಈ ಮೆಸೇಜ್ ಮಾಡ್ತಾ ಇರೋದು ಯಾರು? ಈ ಸತ್ಯ ಗೊತ್ತಿರೋದಾದ್ರೂ ಯಾರಿಗೆ? ಯಾಕೆ ಹಿಂಗೆಲ್ಲ ಮಾಡ್ತಾವ್ರೆ? ಚಂಪ ತಗೊಳ್ಳೋ, ನಿಮ್ಮ ಮನೆಯವ್ರು ಹಾಕಿರೋ ಬಂಗಾರದ ಮುಂದ್ಗುಟ್ಟೆ ಇದೇನೂ ಅಲ್ಲ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ತಂದೇನೆ ಕಣ. ತಗೊಳ್ಳೋ. ಸರಿ ಅಪ್ಪಯ್ಯ. ಇವತ್ತು ನಿನ್ನ ಅವ್ವ ಬದುಕಿದ್ರೆ ಈ ಎಲ್ಲ ಶಾಸ್ತ್ರನ ಅವಳೇ ಮುಂದೆ ನಿಂತು ಮಾಡ್ತಿದ್ಲು. ಆ ಭಾಗ್ಯ ನಿನಗಿಲ್ವೇ? ಅಯ್ಯೋ, ನೀವ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈ ಶಾಸ್ತ್ರನೆಲ್ಲ ಮಾಡೋದಕ್ಕೆ ತವ್ರ ಮನೆ ಕಡೆಯಿಂದ ನಮ್ಮಟ್ಟಿಯವ್ರಿಲ್ವೇ? ವಿದ್ಯೆ ಹೇಳೋದು ದಿಟ್ವೆಯ್ಯ. ಶಾಸ್ತ್ರನೆಲ್ಲ ನಮ್ಮ ಚೆಲುವನ್ ಕುಟುಂಬದವ್ರು ಮಾಡ್ತಾರೆ. ಚಂಪಾ ಹೆಂಗಿದ್ರು ವಿದ್ಯೆನ ಅಕ್ಕ ಅಂತ ಕರೀತಾಳೆ. ಚೆಲುವನ್ ಮಗಳೇ ಆದಂಗಲ್ವೇ? ಹೌದು, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾವೇ ಮುಂದೆ ನಿಂತು ಈ ಕಾರ್ಯ ಎಲ್ಲ ನಡೆಸ್ಕೊಡ್ತೀವಿ. ಅವ್ವ, ನನ್ನ ಮಗಳ ಜೀವ ಕಾಪಾಡಿದೆ. ಬಂಗಾರದಂಥ ಮನೆಗೆ ಸೊಸೆಯಾಗಿ ಬಂದ್ಲು. ನನ್ನ ಮಗಳಿಗೆ ಅವ್ವ ಇಲ್ಲ ಅನ್ನೋ ಕೊರತೆ ನಾನು ಈಗಿಸ್ಬಿಟ್ಟೆ ಅಮ್ಮ. ಈ ಉಪಕಾರ ಅಲ್ಲ ನಾನೆಂದೂ ಮಾಡಕ್ಕಿಲ್ಲ. ಜೀವನದಾಗೆ ನೀನು ಸಂತೋಷವಾಗಿರ್ಬೇಕು, 100 ಕಾಲ ಖುಷಿಯಾಗಿ ಬದುಕಬೇಕು ತಾಯಿ. ನೋಡಿ, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ. ಅವಳು ಯಾವತ್ತಿಂದ ನನ್ನ ಅಕ್ಕ ಅಂತ ಕರೆದಿದ್ದಾಳೋ ಅವತ್ತಿಂದ ಅವಳನ್ನ ನನ್ನ ತಂಗಿ ಅಂತಾನೆ ಭಾವಿಸಿದೀನಿ. ಆ ಸಮಯಕ್ಕೆ ನನಗ ಅದೇ ಸರಿ ಅನ್ಸ್ತು, ಅದ್ಕೆಯ ಹಂಗ್ ಮಾಡ್ದೆ ಆಟೆಯ. ಅದೇ ನಮ್ಮ ಶಿವರಾಮೇಗೌಡರು ನಾದ್ನಿ ಇಲ್ವೇ, ಅವರು ಹುಡುಗಿಗೆ ಅನ್ಯಾಯ ಮಾಡಕ್ ನಿಂತಿದ್ರಂತೆ. ಆದ್ರೆ ನಮ್ಮಿದ್ದ ಧೈರ್ಯ ಮಾಡಿ ಹುಡುಗಿ ಪರ ನಿಂತ್ಕೊಂಡಿದ್ದೆ, ಹುಡುಗಿ ಮದುವೆ ಆಗಿದ್ದಂತೆ. ಅದಕ್ಕೆ ನಮ್ಮಿದ್ದ ಮೇಲೆ ಅಭಿಮಾನ ಇಟ್ಟವ್ರೆ.